ಭಾರಿ ಇಷ್ಟ ಐತಿ ಅದನ್ನ ಯಾರು ನೋಡಿಲ್ಲ, ಇದನ್ನ ಎಲ್ಲರೂ ಯಾರ್ಯಾರು ನೋಡಿಲ್ಲ, ಅದನ್ನ ಯಾರು ಅಬ್ಸರ್ವ್ ಮಾಡಿಲ್ಲ. ಬರೀ ಹಾಕಿ ತಗೊಂಡ್ ಮಂಡಕ್ಕಿ ಮಾಡ್ತಾರ ಅನ್ಕೊಂಡ್ಬಿಡ್ತಾರೆ. ಅದು ಬೆಳಿಗ್ಗೆ ಅಷ್ಟು ಕಷ್ಟ ಇರ್ತದೆ. 4 ಗಂಟೆಗೆ ಎದ್ದು ಬಂದು ಅದನ್ನೆಲ್ಲ ರೆಡಿ ಮಾಡೋತ್ತಿಗೆ ಅದು ಅರ್ಧ ಇಂಟರ್ವೆಲ್. ಅದು ಅಕ್ಕಿ ಒಣಗಿ ಹಾಕ್ತಿವಲ್ಲ, ಅಕ್ಕಿ ಒಣಗಿ ಹಾಕೋರಿಗೆ ಇಂಟರ್ವೆಲ್ ಅಂದ್ರೆ ಅವಾಗ ಸ್ಟಾರ್ಟ್ ಆಗ್ತದೆ ಪಿಕ್ಚರ್. ಮತ್ತೆ ಇಂಟರ್ವೆಲ್ ಬಿಟ್ಮೇಲೆ ಕೊಟ್ಟೂರು ತಾಲೂಕಿನಲ್ಲಿ ಫಸ್ಟ್ ಒಂದು 200-250 ಮಂಡಕ್ಕಿ ಬಟ್ಟೆಗಳಿದ್ವು. ಆದ್ರೆ ಈಗ ಕೇವಲ ಒಂದೇ ಒಂದು ಮಂಡಕ್ಕಿ ಬಟ್ಟೆ ಇದೆ. ಇದ್ದಿದ್ದು 150, 150 ಇದ್ದಿದ್ದು 100 ಆದವು. ಆ ರೀತಿ ಫಸ್ಟಿಗೆಲ್ಲ 1,000 ರೂಪಾಯಿ 2,000 ರೂಪಾಯಿ ಇದ್ರೆ ಬಟ್ಟೆ ಹಾಕ್ಬಿಡೋರು. ಈಗ ನಾವ್ 2 ಲಕ್ಷ ರೂಪಾಯಿ ಹಾಕ್ತಿವಿ ಅಂದ್ರೂ ಬಟ್ಟೆ ಆಗಲ್ಲ. ನಮ್ಮ ಹೆಸರು ಬಂದ್ಬಿಟ್ಟು ಕೊಟ್ರೇಶ್ ಅಂತ ಹೇಳಿ, ನಮ್ಮ ತಂದೆಯವ್ರ ಹೆಸರು ಬಂದು ಮಂಡಕ್ಕಿ ಬಟ್ಟಿ ಸತ್ಯಪ್ಪ ಅಂತ ಹೇಳಿ. ಇದನ್ನ ನಮ್ಮ ತಂದೆಯವರು 30-35 ವರ್ಷಗಳಿಂದ ಇದನ್ನ ಹಂಗೆ ಮುಂದುವರ್ಸ್ಕೊಂತ ಬಂದಿದ್ದಾರೆ. ನಾವು ಈಗ ಅದನ್ನೇ ಮುಂದುವರಿಸ್ತಾ ಇದೀವಿ. ಈ ಮಂಡಕ್ಕಿ ರೆಡಿ ಮಾಡ್ಬೇಕಾದ್ರೆ ಫಸ್ಟ್ ರೈತರ ಹತ್ರ ಹೋಗಿ ಇದು ನೆಲ ತಗೊಂಡ್ಬರ್ಬೇಕು. ನೆಲ ತಗೊಂಡ್ಬಂದು ಉತ್ತಮವಾದ ಭತ್ತವನ್ನು ಖರೀದಿ ಮಾಡ್ಬೇಕು. ಆಮೇಲೆ ಅದನ್ನ ತಗೊಂಡ್ಬಂದ್ಬಿಟ್ಟು ಒಂದು ಬಾಯ್ಲರ್ ಅಲ್ಲಿ ಅದನ್ನ ಕುಚ್ಚಬೇಕಂದ್ರೆ ಅದನ್ನ ನೀರ್ ಚೆನ್ನಾಗಿ ಕುದಿಸಿ ಅದು ಒಂದು 5 ತಾಸು 6 ತಾಸು ಕುಚ್ಚಬೇಕಾಗುತ್ತೆ. ಕುಚ್ಚಿ ಅದನ್ನ ಕಡಿಗೆ ತೆಗೆದು ಮತ್ತೆ ಅದನ್ನ ಹುರಿಬೇಕಾಗುತ್ತೆ. ಹುರ್ಬಿಟ್ಟು ಅದಕ್ಕೆ ನೀರ್ ಕುಡಿಸಿ ಮತ್ತೆ ಅದನ್ನ ಜಿನ್ನಿಗೆ ಹಾಕ್ಬೇಕು. ಜಿನ್ನಿಗೆ ಹಾಕ್ಬಿಟ್ಟು ಅದನ್ನ ಹಕ್ಕಿ ಮಾಡಿ ಮತ್ತೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದಕ್ಕೆ ಒಂದು ಹದ ಅಂತ ಇರ್ತದೆ, ಅದು ಉಪ್ಪು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಂಡಕ್ಕಿ ರೆಡಿ ಮಾಡ್ತೀವಿ. ಮಂಡಕ್ಕಿ ತಯಾರ ಮಾಡ್ಬೇಕಂದ್ರೆ ನಮಗೆ ಮಣ್ಣು ಬೇಕಾಗುತ್ತೆ. ಅದು ಹೊಸಪೇಟೆ ಡ್ಯಾಮ್ಲಿಂದಾನೇ ತರಿಸ್ಬೇಕು ಅದನ್ನ ಮಣ್ಣನ್ನ. ಅದು ತಿಳಿ ಮಣ್ಣಾಗಿರುತ್ತೆ.
ಅದರಲ್ಲೇ ಮಂಡಕ್ಕಿ ಚೆನ್ನಾಗ್ ಬರುತ್ತೆ ನಮ್ಗೆ. ಹಂಗಾಗಿ ಅದನ್ನೇ ತರ್ತೇವಿ ನಾವು ಮಣ್ಣು. ಆಮೇಲೆ ಅದನ್ನ ತಗೊಂಬಂದ್ಬಿಟ್ಟು ಅಕ್ಕಿ ಇದು ನೆಲ್ಲು ಭತ್ತನ ಹುರ್ದ್ಬಿಟ್ಟು ಜಿನ್ನಿಗೆ ಹಾಕಿದ್ಮೇಲೆ ಅದನ್ನ ಬಿಸಿಲಿಗೆ ಒಣಗಿ ಹಾಕಿ ನಮ್ದು ಒಂದು ಹದ ಇರ್ತದ್ರಿ. ಇದು ಉಪ್ಪು ನೀರ್ ಹಾಕ್ಬಿಟ್ಟು ಬಿಸಿ ಇದು ಮಣ್ಣು ಇರುತ್ತಲ್ರಿ, ಹೊಸಪೇಟೆ ಡ್ಯಾಮ್ನಿಂದ ತಿಳಿ ಮಣ್ಣು ತಂದಿರ್ತೀವಲ್ಲ, ಆ ತಿಳಿ ಮಣ್ಣಲ್ಲೇ ಉರಿತೀವಿ ಅವ್ನ ಮಂಡಕ್ಕಿನ. ಅವಾಗ ಬಿಸಿ ಬಿಸಿ ಗರಿ ಗರಿ ಆದ ಮಂಡಕ್ಕಿ ಬರ್ತದ ನಮಗೆ. ಆಮೇಲೆ ನಾವು ಡೈಲಿ ಬಂದ್ಬಿಟ್ಟು ಒಂದು 60-70 ಚೀಲ ಮಂಡಕ್ಕಿ ತಯಾರ ಮಾಡ್ತೀವಿ. ಅದ್ರಲ್ಲಿ ಬಂದ್ಬಿಟ್ಟು ನಾವು ಡೈಲಿ ಕೊಡ್ತಕ್ಕಂತ ಅಂಗಡಿಗಳು ಒಂದು 25-30 ಅಂಗಡಿಗಳು ಇರ್ತಾವ್ರಿ. ಅವು ಡೈಲಿ ಬಂದ್ಬಿಟ್ಟು ನಾವು ಅವಕ್ಕೆ ಸಪ್ಲೈ ಮಾಡ್ತೀವಿ. ಅವು ಫೇಮಸ್ ಅಂಗಡಿಗಳಾಗಿರ್ತಾವ. ನಮ್ಮ ಕೊಟ್ಟೂರಲ್ಲಿ ಬಂದ್ಬಿಟ್ಟು ಫೇಮಸ್ ಅಂಗಡಿಗಳಾಗಿರ್ತಾವ. ಅವು ಯಾವ್ಯಾವ ಅಂದ್ರೆ ಅಮ್ಮಣ್ಣ ಅಂಗಡಿ ಆಗಿರ್ಬೋದು, ಸದಾಶಿವ ಅಂಗಡಿ ಆಗಿರ್ಬೋದು, ಕೆಂಪಳ್ಳಿ ಮಂಜುನಾಥ ಆಗಿರ್ಬೋದು, ಮುನಿಯಾ ಹೋಟೆಲ್ ಆಗಿರ್ಬೋದು, ಇವೆಲ್ಲ ಫೇಮಸ್ ಆಗಿರ್ತಾವ್ರಿ ನಮ್ ಕೊಟ್ಟೂರಲ್ಲಿ ಬಂದ್ಬಿಟ್ಟು. ನಮ್ ಕೊಟ್ಟೂರು ಮಂಡಕ್ಕಿಗೆ ಎಷ್ಟು ಬೇಡಿಕೆ ಇದೆ ಅಂದ್ರೆ ಹೊರದೇಶಕ್ಕೆ ಸತಿದು ಮಂಡಕ್ಕಿನ ಕಳಿಸಿರೋದು ನಮ್ಮ ಹತ್ರ ಇದೆ. ಆಮೇಲೆ ಈ ಸುತ್ತಮುತ್ತ ಬೆಂಗಳೂರು ಆಗ್ಲಿ, ಮೈಸೂರು ಆಗ್ಲಿ, ಈ ದಾವಣಗೆರೆಯಲ್ಲಿ ಅಷ್ಟು ಮಂಡಕ್ಕಿ ಬಟ್ಟೆ ಇದಾವಂದ್ರೂ ನಮ್ ಕೊಟ್ಟೂರಿಗೆ ಬಂದ್ರೆ ನಮ್ಮ ಮಂಡಕ್ಕಿ ಒಯ್ಲಿಲ್ದಲೇ ಹೋಗಲ್ಲ ಜನ. ಅವಾಗೆಲ್ಲ ಹೊರಗಡೆ ಅವ್ರ ಹತ್ರ ತಗೊಂಡ್ ಹೋಗ್ಬಿಟ್ಟು ಬೀಸ್ಕೊಂಬರೋದು. ಆಮೇಲೆ ಕರೆಂಟ್ ಇದ್ದಿಲ್ಲ ಬಟ್ಟೆಗೆಲ್ಲ, ಒಂದು ಸಣ್ಣದ ದೀಪದಾಗ ಆ ದೀಪ ತಂದಿಟ್ಟು ಅದ್ರಾಗೆಲ್ಲ ಇದು ಮಾಡ್ತಿದ್ವಿ. ಕರೆಂಟ್ ಇದ್ದಿಲ್ಲ ಅವಾಗೆಲ್ಲ ಮತ್ತೆ ಕೈಲಿ ಮಾಡ್ತಿದ್ವಿ. ಈಗಾರ ಒಂದ್ ಸ್ವಲ್ಪ ಒಂದ್ ಮೋಟರ್ ಇಟ್ಕೊಂಡು ಅದು ತಿರ್ಸೋ ತರ ಇದನ್ ಮಾಡಿದೀವಿ. ಅವಾಗ ಏನೇನಿಲ್ಲ, ಬರೀ ಕೈಲಿ ಎಲ್ಲ. ಬಹಳ ಕಷ್ಟ ಇತ್ತು ಅವಾಗ ಮಂಡಕ್ಕಿ ರೆಡಿ ಮಾಡ್ಬೇಕಂದ್ರೆ. ಈಗಾರ ಸ್ವಲ್ಪ ಈಸಿ ಆಗೈತಿ. ಕೊಟ್ಟೂರು ತಾಲೂಕಿನಲ್ಲಿ ಫಸ್ಟ್ 200-250 ಮಂಡಕ್ಕಿ ಬಟ್ಟೆಗಳಿತ್ತು. ಆದ್ರೆ ಈಗ ಕೇವಲ ಒಂದೇ ಒಂದು ಮಂಡಕ್ಕಿ ಬಟ್ಟೆ ಇದೆ. ಅದು ನಮ್ಮ ತಂದೆಯವರು ಕಸುಬಾಗಿರೋದ್ರಿಂದ ನಾವು ಅದನ್ನ ಹಾಗೆ ಎಷ್ಟೇ ಕಷ್ಟ ಬಂದ್ರು ಹಾಗೆ ಮುಂದುವರಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ದೊಡ್ಡ ಮಿಷಿನರಿಗಳು, ಮಂಡಕ್ಕಿ ತಯಾರ ಮಾಡೋ ಮಿಷಿನರಿಗಳು, ದೊಡ್ಡ ಮಿಷಿನರಿಗಳು ಬರುತ್ತೆ. ಅದನ್ನ ನಾವು ಜನರು ಅಪೇಕ್ಷೆ ಪಡೋದಿಲ್ಲ, ಮಿಷಿನರಿ ಮಂಡಕ್ಕಿನ ಅಪೇಕ್ಷೆ ಪಡೋದಿಲ್ಲ.
ನಾವೇನ್ ಕೈಯಿಂದ ತಯಾರು ಮಾಡಿದ ಮಂಡಕ್ಕಿನ ಜನ ಬಹಳ ಅಪೇಕ್ಷೆ ಪಡ್ತಾರೆ. ಪುತ್ತೂರಿನಲ್ಲಿ ಬಂದ್ಬಿಟ್ಟು ಶ್ರೀ ಗುರುಗೋಪೇಶ್ವರ ಜಾತ್ರೆ ಆಗುತ್ತೆ. ಆ ಜಾತ್ರೆ ಟೈಮಲ್ಲಿ ನಾವು ಮಂಡಕ್ಕಿ ಬಹಳ ಬೇಡಿಕೆ ಇರುತ್ತೆ. ಆ ಟೈಮಲ್ಲಿ ಆಗ ನಾವು ಡೈಲಿ ಬಂದ್ಬಿಟ್ಟು ಒಂದು ಚೀಲಾಗಿ ತಯಾರು ಮಾಡ್ತೀವಿ. ತಯಾರು ಮಾಡೋದು ಎಷ್ಟು ಜನರಿಗೆ ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನುಕೂಲ ಮಾಡಿ ಬಿಸಿ ಬಿಸಿ ಆದ ಕರಿಗರಿಯಾದ ಮಂಡಕ್ಕಿಯನ್ನು ಜನರಿಗೆ ತಲುಪಿಸ್ತೀವಿ.